ಮಹಿ ಸೂಪರ್. ಥ್ಯಾಂಕ್ ಯು. ಏನಮ್ಮ ಸೊಸೆನ ಫುಲ್ ಟ್ರೈನ್ ಅಪ್ ಮಾಡ್ಬಿಟ್ಟಿದ್ಯಾ? ಚೆನ್ನಾಗಿ ಮಾಡಿದಾಳೆ. ಟ್ರೈನಿಂಗ್ ಏನೂ ಇಲ್ಲ, ಅವಳು ಮೊದಲಿಂದಾನು ಚೆನ್ನಾಗಿ ಕೆಲಸ ಮಾಡ್ತಾಳೆ, ನೀನು ಗಮನಿಸಿಲ್ಲ ಅಷ್ಟೇ. ಹಂಗೆ ಹೇಳ್ರಿ, ಇವನ್ ಗಮನ ಕೊಟ್ಟಿಲ್ಲ ಅಂದ ತಕ್ಷಣ ಅವಳಿಗೇನು ಬರೋದಿಲ್ಲ ಅಂತಲ್ಲ ಅರ್ಥ. ನನ್ನ ಸೊಸೆ ಚೆನ್ನಾಗೆ ಕೆಲಸ ಮಾಡ್ತಾಳೆ. ಏನೇ ಹೇಳಿ, ದೋಸೆಗೆ ಮಾವಿನ ಹಣ್ಣಿನ ಸೀಕರಣೆ ಇದ್ದಿದ್ರೆ ಸೂಪರ್ ಆಗಿರ್ತಿತ್ತು. ಈ ಮಳೆಗಾಲದಲ್ಲಿ ಬಿಸಿ ಬಿಸಿ ದೋಸೆ ಮಾವಿನ ಹಣ್ಣಿನ ಸೀಕರಣೆ ಹಚ್ಕೊಂಡು ತಿಂತಾ ಇದ್ರೆ ಸ್ವರ್ಗಕ್ಕೆ ಮೂರೇಗೇಣು. ನೋಡಿದ್ರ ಮಾವ, ಅತ್ತೆ ನಿಮ್ಮ ಸಿಗ್ನೇಚರ್ ಸ್ಟೈಲ್ನ ಕಾಪಿ ಮಾಡ್ತಿದ್ದಾರೆ. ಮಾಡ್ಲಿ ನಿಮ್ಮತ್ತೆ ಹುಷಾರ್ ತಪ್ಪದಾಗ ಒಂಥರ ಇರ್ತಾಳೆ, ಮತ್ತೆ ಹುಷಾರಾದ್ಮೇಲೆ ಅಯ್ಯೋ, ನಿಮಗೆ ಫ್ಲೈಟ್ ಸಿಗಲ್ವಾ? ಸರಿ ಬಿಡಿ, ಪರವಾಗಿಲ್ಲ. ಆದ್ರೆ ಗಿಫ್ಟ್ ಕಳಿಸ್ಕೊಡಿ. ಅದೇನೋ ಲಂಬು ಗಿಣಿ ಅಂತ ಕಾರ್ ಇದೆಯಲ್ಲ, ಅದನ್ನ ಕಳಿಸ್ಕೊಡ್ರಿ. ಅಂಬುಜ, ಅದು ಲಂಬೋಗಿಣಿ ಅಲ್ಲ ಕಣೆ, ಮತ್ತೆ ಲ್ಯಾಂಬೋರ್ಗಿನಿ ಅಂತ. ನಿನ್ ಗಂಡ ತಗೊಳ್ಳೋ ಸಂಬಳಕ್ಕೆ ಅದನ್ನ ಕೊಂಡ್ಕೊಂಡು ಕಳ್ಸಕ್ಕಾಗಲ್ಲ, ಕದ್ದೆ ಕಳಿಸ್ಬೇಕು. ಒಂದ್ ಬಂಡಿ ಅಷ್ಟು ಕೆಲಸ ಬಿದ್ದಿದೆ, ಅಣ್ಣ ತಂಗಿ ಕೂತ್ಕೊಂಡು ತಮಾಷೆ ಮಾಡ್ತಿದ್ದೀರಾ ಇಂಥ ಟೈಮ್ನಲ್ಲಿ? ಹೇಳಮ್ಮ, ನಿಮ್ಗೆ ಯಾರು ವಿಸಿಟರ್? ನಮ್ಮ ಅಣ್ಣ ಅಂದ್ರೆ ಇಡೀ ಊರೇ ಕೈ ಎತ್ತಿ ಮುಗಿಯುತ್ತೆ. ನಮ್ಮ ಅಣ್ಣ ಮಾರ್ಕೆಟಲ್ಲಿ ಹೋಗಿ ನನ್ನ ಮಗಳು ಮದ್ವೆ ಕಂಡ್ರಯ್ಯ ಅಂತ ಹೇಳಿದ್ರೆ ಸಾಕು, ಮದ್ವೆಗೆ ಏನೇನ್ ಬೇಕು ಎಲ್ಲ ಅವರೇ ತಂದು ನಮ್ಮ ಮನೆಗೆ ಹಾಕ್ಬಿಡ್ತಾರೆ. ಗೊತ್ತಾ? ನೀನ್ ಸುಮ್ಮನೆ ಟೆನ್ಷನ್ ತಗೋಬೇಡ. ಅದಕ್ಕೆ ಲೇ ರೂಪಾ, ಮದ್ವೆಲಿ ಮೇಕಪ್ ಯಾರ ಹತ್ರ ಮಾಡಿಸ್ಕೋತೀಯೇ? ಅಕ್ಕ ಯಾಕೆ ಮೇಕಪ್? ಅಕ್ಕ ನೈಸರ್ಗಿಕ ಸುಂದ್ರಿ, ಅದಕ್ಕೆ ತಾನೆ ಬಾವ ನೋಡ್ ತಕ್ಷಣನೇ ಫಿದಾಗೋದ್ರು. Super Chinumari. Keep going. 10 more. ಅರೆ ಸಾಕಾಯ್ತು ರೀ, ಸುಸ್ತಾಗಲ್ಲ. ಇಷ್ಟಕ್ಕೆ ನಿಲ್ಸ್ಬಿಟ್ರೆ ಹೇಗೆ? ಇನ್ನು ಈಗ ತಾನೇ ಶುರು ಮಾಡಿದಿರಪ್ಪ. ಇಲ್ಲ ಸುಸ್ತಾಯ್ತು, ಇವತ್ತಿಗೆ ಸಾಕು. ಸುಸ್ತಾಯ್ತು. ಇದು ಬೆಳಗ್ಗೆ ನೀನು ಸ್ನಾನ ಮಾಡಿಲ್ಲ, ಗಬ್ಬ ಥರ ಇದ್ದೀರಾ. ನಿನ್ನ ಸ್ನಾನ ಆಗಿದೆ ಬಿಡಿ, ನಾನು ಹೋಗ್ಬೇಕು. ನೋಡಿ, ನಾನು ಹಿಂಗೆ ನಿಮ್ಮನ್ನು ತಂದ್ಕೊಂಡಿರುವಾಗ ನನಗೇನು ಬೇಡ ಅನ್ಸುತ್ತೆ. ಆದರೆ ನನಗೆ ಇಲ್ಲಿ ಕೆಲಸ ಇದೆ, ತಿಂಡಿ ರೆಡಿ ಮಾಡಬೇಕು. ತಿಂಡಿ ಮಾಡಬೇಕು. ಅಪ್ಪ, ಮಲ್ಗೆ ತರೋದಕ್ಕೆ ನಮ್ಮ ಚೆಲ್ವಿ ಹೊರಗಡೆ ಹೋಗವಳೆ. ಮಳ್ಳೆ ಇದೆ, ಕೊಡ್ಲಾ? ಯಾವುದೋ ಒಂದು ಕೊಡಿ. ಎಷ್ಟು ಕೊಡ್ಲೆ? 2 ಮೊಳ. ಸರಿ, ತಗೊಳಪ್ಪ. ತಗೊಳ್ಳಿ. ಅಪ್ಪ, ಚಿಲ್ಲರೆ ಇಲ್ವಾ? ಇಲ್ಲ ಕಣವ. ತಗೊಳಪ್ಪ. ಹಾಂ. ದೇವಸ್ಥಾನದಲ್ಲಿ ದೇವ್ರ ತಾಳಿ ಕದ್ದಿರೋ ಕಳ್ಳ ಅವ್ಗೆ ಇವನು. ಏನ್ ಮಾಡ್ಲಿ ನಾನು? ಗಾಡಿ ಬ್ರೇಕ್ ಫೇಲ್ ಮಾಡಿ ಆಕ್ಸಿಡೆಂಟ್ ಆಗೋ ಹಾಗೆ ಮಾಡಿದ್ ನೀನೇ ಅಲ್ವಾ? ನೀನ್ ಹಾಗೆ ಮಾಡಿದ್ರಿಂದಾನೆ ನಾನು ಮತ್ತೆ ಅತ್ತೆ ಇನ್ನಷ್ಟು ಕ್ಲೋಸ್ ಆಗಿದ್ದೆ. ನಾನೇನು ಹಾಗೆ ಮುಚ್ಚೆ ಬಾಯಿ. ಸುಳ್ಳು ಹೇಳಿದ್ರೆ ಸಕ್ಕರೆ ಜೊತೆ ನಿನ್ ನಾಲ್ಗೆನೂ ಎಳೆದು ಬಿಡ್ತೀನಿ. DC ಆಗಕ್ ಹೊರಟಿರೋಳು ನಾನು. ಊರಿನ ಸುದ್ದಿ ಎಲ್ಲ ಒಂದು ಬಿಡ್ದ ತಿಳ್ಕೊತೀನಂತೆ. ಅಂಥದ್ರಲ್ಲಿ ನನ್ನ ಮನೇಲಿ ಏನ್ ನಡೀತಿದೆ ಅನ್ನೋದು ನನಗೆ ಗೊತ್ತಾಗಲ್ವಾ? ಸ್ನೇಹ, ನಾನೇನು ಮಾಡಿಲ್ಲ. ನೀನ್ ಏನ್ ಹೇಳ್ತಿದ್ಯಾ ನನಗೇನು ಅರ್ಥ ಆಗ್ತಿಲ್ಲ. ನಾಟಕ ಮಾಡ್ಬೇಕು ರಾಧಾ, ಆದ್ರೆ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ನಂಬೋ ಹಾಗೆ ಮಾಡು. ಇಷ್ಟು ದಿವಸ ಪರೀಕ್ಷೆಗೆ ಓದೋ ಬರದಲ್ಲಿ ನಿನ್ ಬಗ್ಗೆ ಮರ್ತೆ ಹೋಗಿದ್ದೆ. ಆದ್ರೆ ಇನ್ಮೇಲಿಂದ ನಾನು ಯಾಮಾರಲ್ಲ ಕಣೆ. ಇಷ್ಟು ದಿವಸ ನೀನ್ ನೋಡಿದ್ ಬರೀ ಸ್ನೇಹನ, ಇನ್ ಮುಂದೆ DC ಸ್ನೇಹನ ನೋಡ್ತೀಯ. ಹುಷಾರ್. ಕೆಲವ್ರು ಅನ್ಕೊಂಡಿದ್ದಾರೆ ಅವ್ರ ಇನ್ವಿಟೇಷನ್ ಕಾರ್ಡ್ ಸುಟ್ಟು ಹಾಕಿದ ತಕ್ಷಣ
ಅವ್ರ ಬದುಕನ್ನೇ ಸುಟ್ಟು ಹಾಕಿದ್ದೀವಿ ಅಂತ. ಅದನ್ನೆಲ್ಲ ಸುಳ್ಳು ಅಂತ ನಾನು ಪ್ರೂವ್ ಮಾಡಬೇಕು ಅಜ್ಜಿ. ಏನಂತೆ ಇವಳು ಇನ್ವಿಟೇಷನ್ ಸುತ್ತಲ್ಲ? ಹ್ಞೂ ಅಜ್ಜಿ, ಮದುವೆ ಓಕೆ ಬಿಡಲ್ಲ ಅಂತ ಚಾಲೆಂಜ್ ಹಾಕಿದ್ದಾಳೆ. ಮದುವೆ ಆಗೋಕ್ ಬಿಡಲ್ಲ ಅನ್ನೋದಕ್ಕೆ ಇವಳು ಯಾರು? ಇದು ಯಾವಾಗಲೂ ಹಾಗೇನೆ ಬಾಯಿ ಬಡ್ಕೋತಾನೆ ಇರುತ್ತೆ. ಅದೇನೋ ಹೇಳ್ತಾರಲ್ಲ, ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ, ಹಾಗೆ ಏನಾದ್ರೂ ಒಡ ಒಡ ಅಂತ ಅಂತಾನೆ ಇರ್ತಾಳೆ. ಅಜ್ಜಿ ಏನು ಅಜ್ಜಿ ಬಜ್ಜಿ? ಹೋಗೆ ಕೆಲಸ ನೋಡ್ಕೋ ಹೋಗೆ. ನಿಮ್ ಹುಡ್ಗಂಗೆ ನಮ್ ಹುಡ್ಗಿನ ಡೈರೆಕ್ಟ್ ಆಗಿ ಬಂದು ನೋಡೋಷ್ಟು ಧೈರ್ಯನೂ ಇಲ್ವಾ? ಈ ತರ ಚಿಕ್ಕ ಮಕ್ಳ ಕೈಲೆಲ್ಲ ಮುತ್ಕೊಟ್ಟು ಕಳಿಸ್ತಾರಲ್ಲ, ಅಷ್ಟೇನಾ ನಿಮ್ ಹುಡ್ಗ? ಏನ ಮಗು ಕೈಲಿ ಮುತ್ಕೊಟ್ಟು ಕಳ್ಸಿದ್ನ ನಮ್ಮ ಹುಡುಗ? ಒಂದ್ ನಿಮಿಷ ಕೇಳ್ತೀನಿ ಮಗ, ಮಗು ಕೈಲಿ ಸೀತಾ ಅವ್ರಿಗೆ ಮುತ್ಕೊಟ್ಟು ಕಳಿಸ್ತೇನಾ? ಏಯ್ ಆಗಲ್ಲ ಮಗ, ಅದು ನಾನು ಹೀಗಂತಾನೆ ಕೊಟ್ಟಿದ್ದು, ಸೀತಾ ಕೊಟ್ಟಿಲ್ಲ. ಕಳ್ಳ ನೀನು. ಹೇಳಮ್ಮ. ನೋಡ್ತಾ ಇರಿ, ಇಷ್ಟಕ್ಕೆ ಬಿಡೋ ಮಾತೇ ಇಲ್ಲಮ್ಮ. ನಮ್ ಹುಡುಗಿ ಹೆಂಗ್ ಇದನ್ನ ವಾಪಸ್ ಕೊಡ್ತಾಳೆ ಅಂತ ನೋಡ್ತಾ ಇರಿ. ಪ್ರಿಯಾ, ಮುತ್ತು ಮುತ್ತು ನೀರನಿಯ ಲೇ ಕಳ್ಳ, ನನ್ನ ಮುತ್ತು ಕಳ್ಳ. ಮುತ್ಕೊಟ್ಟು ಕಳಿಸ್ತೀಯ? ನೀನ್ ಹೇಳೋವಾಗ ನಿನ್ ಐಡಿಯಾ ಚೆನ್ನಾಗಿದೆ ಅಂತ ಅನ್ನಿಸ್ತು, ಆದ್ರೆ ಹೀಗೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈಗಲೂ ಏನಾಗಿಲ್ಲ ಮೇಡಮ್, ನಾವು ಅನ್ಕೊಂಡಾಗೆ ಆಗ್ತಾ ಇದೆ. ನಾನು ಹೇಳ್ದಂಗೆ ಯಜಮಾನ್ರೆ ಬಂದು ನಿಮ್ಮನ್ನ ಕರೀತಾರೆ, ನೋಡ್ತಾ ಇರಿ. ನನಗ್ ಹಾಗಾಗುತ್ತೆ ಅಂತ ಅನ್ನಿಸ್ತಾ ಇಲ್ಲ ಸುಬ್ಬು. ತಾಳ್ಮೆ ಕಳ್ಕೊಬೇಡಿ ಮೇಡಮ್, ಕಾಯೋಣ. ಅವ್ರಾಗ ಅವರೇ ಬಂದು ನಿಮ್ಮ ಹತ್ರ ಮಾತಾಡೋವರೆಗೂ ಕಾಯೋಣ. ಯಾರು ಮತ್ ಕೊಡಿದ ತಕ್ಷಣ ಎತ್ಕೂರಲ್ಲ ಅಲ್ವಾ? ನೀವ್ ಹೇಳಿದ ಮಾತು ಯಜಮಾನ್ರೆ ತಲೆಗೆ ಹೋಗಿ ಕೊರೆಯಕ್ ಶುರು ಮಾಡುತ್ತಲ್ಲ, ಅವಾಗ ಅವ್ರು ನಿಮ್ಮನ್ನ ಕರೆಯಕ್ ಬಂದೇ ಬರ್ತಾರೆ. ಏನೋಪ್ಪ, ಆ ಪ್ರೆಸ್ ಕಾನ್ಫರೆನ್ಸ್ ವಿಷಯದಲ್ಲೂ ನೀನ್ ಹೀಗೆ ಹೇಳಿದ್ದೆ, ಅಪ್ಪನೇ ನಿಮ್ಮ ಹತ್ರ ಬಂದು ಮಾತಾಡ್ತಾರೆ, ನಿಮ್ಮ ಹಣೆಗೆ ಒಂದು ಮುತ್ತು ಕೊಡ್ತಾರೆ, ನಿಮ್ಮನ್ನ ಹೊಗಳ್ತಾರೆ ಅಂತೆಲ್ಲ ಹೇಳಿದ್ದೆ. ಆದ್ರೆ ಎಲ್ಲ ಉಲ್ಟಾ ಆಗೋಯ್ತು. ಈಗ ನೋಡಿದ್ರೆ ಈ ರೀತಿ ಹೇಳ್ತಿದ್ಯಾ. ಅಕಸ್ಮಾತ್ ಅವಳು ಬರೋದೇ ಬೇಡ ಅಂತ ಬಿಟ್ಟು ಹೋಗ್ಬಿಟ್ರೆ? ಅಯ್ಯೋ, ಹಂಗೆಲ್ಲ ಬಿಟ್ಟು ಹೋಗಲ್ಲ ಮೇಡಮ್. ಅಲ್ಲಿ ಕಳ್ಸೋ ಹೊರಕ್ಕೆ ನೀವೇ ಹೋಗ್ಬೇಕು. ನೀವಿಲ್ಲ ಅಂದ್ರೆ ಹಬ್ಬನೇ ನಡೆಯಲ್ಲ. ಚಿಂತನೆ ಮಾಡಬೇಡಿ, ಈ ವಿಷಯದಲ್ಲಿ ನಾನು ಹೇಳಿದ್ ನಿಜ ಆಗೇ ಆಗುತ್ತೆ. ಯಜಮಾನ್ರು ಬಂದು ನಿಮ್ಮನ್ನ ಕರೆದೇ ಕರೀತಾರೆ, ನೋಡ್ತಾ ಇರಿ. ಬನ್ನಿ, ಇವ್ರನ್ನ ಕರ್ಕೊಂಡು ಕಾರ್ ಹತ್ರ ಹೋಗಿರಿ, ನಾನು ಬರ್ತೀನಿ. ಅವಿ, ನೀನು ಪೊಲೀಸಿಗೆ ಫೋನ್ ಮಾಡಬೇಕು, ನೀವು ಹೋಗಿ. ಬನ್ನಿ, ಇವ್ರನ್ನ ಕರ್ಕೊಂಡು ಕಾರ್ ಹತ್ರ ಹೋಗಿರಿ, ನಾನು ಬರ್ತೀನಿ. ಅವಿ, ನೀನು ಪೊಲೀಸಿಗೆ ಫೋನ್ ಮಾಡಬೇಕು, ನೀವು ಹೋಗಿ.